ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಒಂದು ಬೆಳಗಿನ ದಿನಚರಿ ಯಾವ ರೀತಿ ಇರ್ತದೆ ಅಂತ ಹೇಳೋದು ಇವತ್ತೊಂದು ಪುಟ್ಟ ಬ್ಲಾಗನ್ನು ಹಾಕಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ರೆಸ್ಪಾನ್ಸು ಚೆನ್ನಾಗಿ ಬಂತು ಅಂತ ಅಂದರೆ ನನ್ನ ಒಂದು ದಿನಚರಿನೂ ಮತ್ತು ಸ್ಕಿನ್ ಕೇರನ್ನು ಈ ಚಾನಲ್ ತರಬೇಕು ಅಂತ ಹೇಳೋದು ಯೋಚನೆ ಮಾಡಿದ್ದೀನಿ. ನಿಮ್ಮೆಲ್ಲರ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೋ ಅದ್ರ ಮೇಲೆ ಈ ಚಾನಲ್ಲು ಮುಂದೆ ಹೋಗುತ್ತೆ. ಬರೀ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಹೇಳೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆಮೇಲೆ ಒಂದು ಗೋಮೂತ್ರದ ಬಾಟ್ಲಿ ತಂದಿಟ್ಕೊಂಡಿನಿ. ಗೋಮೂತ್ರ ಅಂತಾರಲ್ಲ ಅದರದ್ದು ಗಂದಿಗೆ ಅಂಗಡಿ ಒಳಗೆ ಸಿಗ್ತದದು ಒಂದು ಬಾಟ್ಲಿ. ಆ ಬಾಟ್ಲಿನ ತಂದಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅವಾಗ ಹಬ್ಬದಾಗ ನಮಗೊಂದು ಸ್ವಲ್ಪ ಏನಾದರೂ ಮಡಿ ಅನಿಸ್ಬೇಕು ಅಂತ ಅಂದಾಗ ನಮಗೆ ಅದನ್ನು ಒಂದು ನೀರಲ್ಲಿ ಒಂದು ಸ್ವಲ್ಪ ಹಾಕಿ ಅದನ್ನು ಮನೆಗೆಲ್ಲ ಸಿಮ್ ಕೊಡಿದ್ರೆ ನಮಗೇನೋ ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಹಾಗಾಗಿ ಅದೊಂದು ಬಾಟ್ಲಿ ತಂದಿಟ್ಕೊಂಡಿನಿ. ಅದೆಲ್ಲ ಕಡೆ ಸಿಗ್ತೈತಿ. ಯಾಕಂದ್ರೆ ಈಗ ನಾವು ಫ್ರೆಶ್ ಆಗಿರೋದು ಗೋಮೂತ್ರ ತಂದಿಟ್ಕೊಂಡ್ರೆ ಏನಾಗುತ್ತೆ, ಸ್ಮೆಲ್ ಬರ್ತೈತಿ. ಆಮೇಲೆ ಹುಳ ಆಗ್ತಾವ ಅದ್ರೊಳಗೆ. ಅದ್ರ ಬದಲಾಗಿ ನಾವೇನು ಮಾಡ್ತೀವಿ, ಒಂದು ಬಾಟ್ಲ ತಂದಿಟ್ಕೊಂಡ್ಬಿಟ್ರೆ ಭಾಳ ದಿನ ಆಯ್ತು ನಾನು ತಂದಿಟ್ಕೊಂಡು ಸ್ವಲ್ಪನೇ ನಾವೇನಂದು ಪೂರ್ತಿ ಅರ್ಧ ಬಾಟ್ಲಿ ಹಾಕಂಗಿಲ್ಲ. ಒಂದೊಂದು ಬೂಚ್ ಅಷ್ಟು ಹಾಕ್ತೀವಿ, ಇಲ್ಲ ಒಂದು 2 ಡ್ರಾಪ್ ಅಷ್ಟು ಹಾಕ್ತೀವಲ್ಲ. ಹಾಗಾಗಿ ಅಷ್ಟು ಕಸ ಕಲ್ಲು ಎಲ್ಲ ಕ್ಲೀನ್ ಮಾಡಿಕೊಂಡು ಟೊಮೆಟೊ ಬಾತು, ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದಿದ್ರಿಂದ ನಾನು ಇವತ್ತು ಕಸ ಕಲ್ಲು ಎಲ್ಲ ಮುಗೀತು. ಹೊರಗೆ ನಮ್ಮ ಮನೆಯವ್ರು ಸ್ವಲ್ಪ ಕಸ ಗುಡಿಸ್ಕೊಟ್ರು. ಹಾಗಾಗಿ ಹೊರಗಿಂದ ಮುಗಿಸ್ಕೊಂಡು ಒಳಗೆ ಬಂದೀನಿ. ಈಗ ಟೊಮೆಟೊ ಬಾತ್ ಮಾಡಾಕೊಂತೀನಿ. ಒಂದು ಕಡೆ ನೀರು ಇಟ್ಕೊಂಡಿನಿ, ಹಾಗೆ ಟೊಮೆಟೊ ಬಾತ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿನಿ. ಇಲ್ಲಿ ನೋಡ್ರಿ ಟೊಮೆಟೊ ಹಣ್ಣು ಹೆಚ್ಕೊಂಡಿನಿ. ನಾನು 2 ರಿಂದ 3 ಟೊಮೆಟೊ ಹಣ್ಣು ಹೆಚ್ಕೊಂಡಿನಿ. ಒಂದು ದೊಡ್ಡದೊಂದು ಈರುಳ್ಳಿ ಇತ್ತು, ಅದನ್ನ ಹೆಚ್ಕೊಂಡಿನಿ ನಾನು. ಅಂದರೆ ಸಣ್ಣ ಮೀಡಿಯಮ್ ಆದರೆ 2 ಹೆಚ್ಕೋಬಹುದು. ದೊಡ್ಡ ಈರುಳ್ಳಿ ಆಗಿರೋದ್ರಿಂದ ನಾನು ಒಂದನ್ನೇ ಇಲ್ಲೇ ಹೆಚ್ಕೊಂಡಿನಿ. ಆಮೇಲೆ ಇಲ್ಲಿ ಮಿಕ್ಸಿಗೆ ನಾನು ಶುಂಠಿ, ಬೆಳ್ಳುಳ್ಳಿ, 1-2 ಮೆಣಸಿನಕಾಳು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲಾನು ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ನೀವು ಬೇಕಿದ್ರೆ ಅದಕ್ಕೆ ಪುದೀನ ಬೇಕಿದ್ರು ಹಾಕ್ಬೋದು. ಭಾಳ ಚೆನ್ನಾಗಿ ಆಕೈತಿ ಟೊಮೆಟೊ ಬಾತು. ಬೆಳಗ್ಗೆ ಬಾಕ್ಸಿಗೆ ಮತ್ತು ಟಿಫಿನಿಗೆ ನಾನು ಇದು ಮಾಡಿದ್ದೆ. ಮಧ್ಯಾಹ್ನ ನಾನು ಅಡುಗೆನ ಮಾಡಂಗಿಲ್ಲ, ಯಾಕಂದ್ರೆ ಇದು ಟೊಮೆಟೊ ಬಾತ ಆಗ್ಬಿಡ್ತೈತಿ ಮಧ್ಯಾಹ್ನಕ್ಕೆ. ಹಾಗಾಗಿ ಏನಾದರೂ ರೊಟ್ಟಿ ಚಪಾತಿ ಇದ್ರೆ ಅದ್ರ ಮೇಲೆ ಮುಗಿಸ್ಬಿಡ್ತೀನಿ. ಈಗ ನೋಡ್ರಿ ನಾನು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ತುಪ್ಪನೂ ಅದ್ರಾಗ ಹಾಕ್ಕೊಂಡೆ. ನಾನು ಹಾಕ್ಕೊಂಡು ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡೆ. ಸಾಸಿವೆ ಮತ್ತು ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ ಉಷ್ಟನ್ನು ಹಾಕ್ಕೊಂಡೆ. ನಾನು ಇದಕ್ಕೀಗ ಒಗ್ಗರಣೆಗೆ ಹಾಕ್ಕೊಂಡು ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ನಾವು ಅದಕ್ಕೆ ಉಪ್ಪು ಹಾಕ್ಕೊತೀನಿ. ನಾನು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು, ಆ ಪೇಸ್ಟನ್ನು ಇದಕ್ಕೆ ಹಾಕಿ ಅಷ್ಟು ಘಮ 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 ಅನ್ನೋವರೆಗೂ ನಾವು ಅದನ್ನ ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತಿ. ನೀವು ಎಣ್ಣೆಗಾದರೂ ಹಾಕ್ಕೋಬೋದು ಇದನ್ನು, ಇಲ್ಲ ಈ ಎಲ್ಲ ಟೊಮೆಟೊ ಹಣ್ಣು ಈರುಳ್ಳಿ ಬೆಂದ ಆದಮೇಲೂ ನಾವು ಇದನ್ನ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಅದನ್ನ ಫ್ರೈ ಮಾಡಿದ್ರೆ ಘಮ ಘಮ ಅನ್ನೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಎಣ್ಣೆನೂ ಬಿಡ್ತೈತಿ. ಟೊಮೆಟೊ ಬಾತು ಚೆನ್ನಾಗೂ ಆಗುತ್ತೆ ಟೇಸ್ಟು. ಹಾಗಾಗಿ ನಾವು ಒಂದು ಕಡೆ ಈ ಕಡೆ ಟೊಮೆಟೊ ಬಾತಿಗೆ ಅಂತ ಹೇಳಂದ್ರೆ ನೀರು ಇಟ್ಕೊಂಡಿನಿ. ಅದು ನಮಗೆ ಕುಡಿಯೋಕೆ ಹೋಗುತ್ತೆ, ಚಾಕು ಹಾಕತಿ ಮತ್ತು ಈ ಟೊಮೆಟೊ ಬಾತಿಗೂ ಹಾಕತಿ. ಹಂಗೆ ಒಳಗೆ ನೀರು ಇಟ್ಕೊಂಡಿನ ಪಕ್ಕಕ್ಕೆ ಈ ಕಡೆ ಟೊಮೆಟೊ ಬಾತನ್ನು ನಾನು ಮಾಡ್ತಿದ್ದೀನಿ. ಟೊಮೆಟೊ ಬಾತಿಗೆಲ್ಲ ನಾನು ಹಾಕಿದೆ. ಟೊಮೆಟೊ, ಈರುಳ್ಳಿ ಎಲ್ಲ ಮಸಾಲೆ ಎಲ್ಲ ಹಾಕಿ, ಆಮೇಲೆ ಈ ರುಬ್ಬಿದಂಥ ಮಸಾಲೆ ಹಾಕಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಖಾರ ಹಾಕ್ಕೊಂಡು 1-2 ಮೆಣಸಿನ್ಕಾಯಿ ನಾನು ರುಬ್ಬಕ್ಕೂ ಹಾಕ್ಕೊಂಡಿರ್ತೀನಿ. ಇಲ್ಲೊಂದು ಸ್ವಲ್ಪ ಕಲರಿಗೋಸ್ಕರ ನಾನು ಖಾರ ಹಾಕ್ಕೊಂಡಿನಿ. ಇಲ್ಲಿ ನಾನು ಅರ್ಶಿನ ಪುಡಿ ಬಳಸಕ್ಕೆ ಹೋಗಂಗಿಲ್ಲ, ಯಾಕಂದರೆ ಒಣ ಖಾರ ಹಾಕಿರ್ತೀನಿಲ್ಲ. ಹಾಗಾಗಿ ಮೇಲೆ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ. ಒಂದು ಅರ್ಧ ಬಸುಮತಿ ತೊಗೊಂಡಿನಿ, ಅರ್ಧ ನಾವು ನಾರ್ಮಲ್ ರೈಸ್ ಅಡುಗೆ ಮಾಡ್ತೀವಲ್ಲ ಅನ್ನ ಮಾಡೋವಂಥ ರೈಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. 2 ತೊಳೆದು ಇಟ್ಕೊಂಡಿದ್ದೆ. ನಾನು ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಗೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಅದನ್ನು ಹಾಕಿ ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡಿನಿ. ನೋಡಿ ನಮ್ಮ ರೈಸು ರೆಡಿ ಆಗೈತಿ. ಮೇಲೊಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳಕೊಂತೀನಿ. ಒಂದು ಏನಾದರೂ ನಾವು ಪಾತ್ರೆಯಿಂದ ನಾವು ತೆಗಿಬೇಕಾದ್ರೆ ಯಾರಿಗಾದ್ರೂ ಈಗ ಯಾರಿಗಾದ್ರೂ ನೀರು ಕೊಡ್ತೀವಿ, ಬಡಿಸ್ತೀವಿ ಅಂತ ಅಂದಾಗ ಒಂದು ಸ್ವಲ್ಪ ಆ ಪಾತ್ರೆನ ನಮಸ್ಕಾರ ಮಾಡಿ, ತಾಯಿ ಅನ್ನಪೂರ್ಣೇಶ್ವರಿ ಕಾಪಾಡಮ್ಮ ಅಂತ ಅಂದು ಸದಾ ನಮ್ಮ ಮನೆಗೆ ನೀನು ಹಿಂಗೆ ಇರು, ನಮಗೆ ಯಾವುದೇ ರೀತಿ ಕೊರತೆ ಆಗ್ಲಿದ್ದಂಗೆ ಒಂದು ಅಕ್ಕಿಗೆ ನಮಸ್ಕಾರ ಮಾಡಿ ನಾವು ಬಡಿಸೋದ್ರಿಂದ ನಮಗೆ ಯಾವುದಕ್ಕೂ ಕೊರತೆ ಆಗಂಗಿಲ್ಲ ಅನ್ನೋದೊಂದು ನನ್ನದೊಂದು ಪ್ರತೀತಿ. ಹಾಗಾಗಿ ಕುಕ್ಕರಿಗೆ ಒಂದು ಸ್ವಲ್ಪ ಏನೇ ಆಗಲಿ, ಯಾವುದನ್ನು ಒಂದು ಸ್ವಲ್ಪ ಅನ್ನ ಏನ ನೀಡೋಕ್ಕಿಂತ ನಾವು ಸ್ವಲ್ಪ ನಮಸ್ಕಾರ ಮಾಡಿ ನಾನು ತಾಟ್ ಹಚ್ಕೊಡ್ತೀನಿ. ಅಲ್ಲೇ ನಮ್ಮ ಮನೆಯವ್ರು ತಾಟು ಟಿಫಿನ್ ಮುಗಿಸಿ ಹೋದ್ರು. ಹಾಗೆ ಒಂದು ಸ್ವಲ್ಪ ತುಳಸಿ ಗಿಡ ಹಚ್ಚೋದಿತ್ತು, ಭಾಳ ದಿನ ಆಗಿತ್ತು ತುಳಸಿ ಹಚ್ಬೇಕು ಅನ್ನೋಕುಂತು. ಅದರೊಳಗೆ ಶಂಖ ಹುಳ ಬರಾಕುಂತ ಹುಳ ಅವನ್ನೆಲ್ಲ ನಾನು ಸ್ವಲ್ಪ ತೆಗೆದು ಅದನ್ನು ಸ್ವಲ್ಪ ಮಣ್ಣೆಲ್ಲ ಸಡ್ಲು ಮಾಡಿ, ಅದು ಗಿಡ ನಮ್ಮ ಮನೆಯವ್ರು ನೆಟ್ಟಿದ್ದದು ಮೇಲೇನೆ ಕುಂದಿಸ್ಬಿಟ್ಟಿದ್ರು ಅದನ್ನ. ಹಾಗಾಗಿ ಅದನ್ನ ತೆಗೆದು ಸ್ವಲ್ಪ ಇನ್ನೂ ಒಂದು ಸಸಿ ಇತ್ತು, ಅದನ್ನು ಸ್ವಲ್ಪ ನಾನು ಹಚ್ಚಬೇಕು ಅಂತ ಹೇಳಂದು ಎಲ್ಲ ಮಣ್ಣೆಲ್ಲ ಸಡ್ಲು ಮಾಡ್ಕೊಳಕೊಂತೀನಿ. ಹಾಗೆ ಇವತ್ತು ಮಧ್ಯಾಹ್ನದ ಬ್ಲಾಗ್ ಫ್ರೆಂಡ್ಸ್ ಇದು. ಅವತ್ತು ಬೆಳಿಗ್ಗೆ ಎಲ್ಲ ಮುಗೀತು, ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಮಧ್ಯಾಹ್ನ ಸ್ವಲ್ಪ ಖಾಲಿ ಇದ್ನಲ್ಲ, ಒಂದು ಸ್ವಲ್ಪ ಗಿಡ ಹಚ್ಚಿದ್ರಾತು ಅಂತ ಹೇಳಂದು ಗಿಡ ಹಚ್ಕೊಳಕೊಂತೀನಿ. ನಾನು ನೋಡ್ಲಿ ಒಂದು ಸ್ವಲ್ಪ ಅದೆಲ್ಲ ಹುಳ ಹತ್ತಂಗಾಗಿತ್ತು, ಒಂದಷ್ಟು ಕಟ್ ಮಾಡಿ ಎಲಿನ ತೆಗೆದು ನಾನಿಲ್ಲಿ ಗಿಡನೂ ಹಚ್ಕೊಂಡಾತು. ಆಮೇಲೆ ಅಷ್ಟರ ಮೇಲೆ ಒಂದು ಸ್ವಲ್ಪ ಯಾಕೋ ನಿದ್ದೆ ಬರಲಿಲ್ಲ, ಒಂದು ಅರ್ಧ ಗಂಟೆ ಮಲ್ಕೋಬೇಕಂದ್ರೆ ನಿದ್ದೆ ಬರಲಿಲ್ಲ. ಇದು ಯಾಕೋ ಮೊನ್ನೆ ಸೆಟ್ ಮಾಡಿದ್ದು ಯಾಕೋ ಸರಿ ಅನ್ಸಿರ್ಲಿಲ್ಲ, ಅದಕ್ಕೋಸ್ಕರ ಮತ್ತೆ ಒಂದು ಸರ್ತಿ ತೆಗೆದು ಎಲ್ಲ ಒರೆಸ್ಕೊಂಡು ಮತ್ತೆ ಒಂದು ಸರ್ತಿ
ಹೊಂದಿಸ್ಕೊಂಡಿನಿ. ಈಗೇನೋ ಒಂಚೂರು ಸಮಾಧಾನ, ಯಾಕೋ ಎಲ್ಲ ಒಂದೇ ಸಮನಾಗಿ ಕಣ್ಣಂಗೆ ಕಾಣಕುಂತಿದ್ವು. ಒಂದು ಸ್ವಲ್ಪ ಕೆನೆ ಇತ್ತು, ಒಂದು 22 ದಿನದ ಕೆನೆ ಇದು. ಅಷ್ಟನ್ನು ನಾನು ಬೆಣ್ಣೆ ತೆಗಿಯಾಕೊಂತೀನಿ. ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈ ಬೆಣ್ಣೆ ತೆಗೆಯೋದು ಹಾಗೆ ತುಪ್ಪ ಮಾಡೋದನ್ನು ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್.